ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಇದೀಗ ನೀರು ನುಗ್ಗಿದೆ. ಏರ್ಪೋರ್ಟ್ನ ಟರ್ಮಿನಲ್ಗೆ ನೀರು ನುಗ್ಗಿದ್ದು ಏರ್ಪೋರ್ಟ್ ರಸ್ತೆಯ ತುಂಬೆಲ್ಲ ಮಳೆ ನೀರು ನಿಂತಿದೆ. ಮಳೆ ನೀರಿನಲ್ಲಿ ಹಣ್ಣು ತರಕಾರಿ ಆಯುಧ ಪೂಜೆಗೆ ಅಂತ ಬಂದಿದ್ದಂತಹ ಬೂತ್ ಕುಂಬಳಕಾಯಿ ಕೂಡ ಇದೀಗ ನೀರು ಪಾಲಾಗಿದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನು ಇದರ ಎಫೆಕ್ಟ್ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ತಟ್ಟಿದ್ದು ಏರ್ಪೋರ್ಟ್ ರಸ್ತೆಯಲ್ಲೆಲ್ಲ ಇದೀಗ ನೀರು ಮಳೆಯಿಂದಾಗಿ ಹಬ್ಬಕ್ಕೋಸ್ಕರ ತಂದಿದ್ದಂತಹ ಹಣ್ಣು ತರಕಾರಿ ಬೂತ್ ಕುಂಬಳಕಾಯಿ ಎಲ್ಲ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಹಣ್ಣು ತರಕಾರಿ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಸುಮಾರು 2 ರಿಂದ 3 ಅಡಿಗಳಷ್ಟು ನೀರು ರಸ್ತೆ ಮಧ್ಯೆ ನಿಂತಿರೋದ್ರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ವ್ಯಾಪಾರಸ್ಥರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಮಳೆ ಅವರ ನಿರೀಕ್ಷೆಗೂ ತಣ್ಣೀರೆರಚಿರುವಂಥದ್ದು. ಸಂಪೂರ್ಣವಾಗಿ ತರಕಾರಿ ಹಣ್ಣು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಇನ್ನು ಏರ್ಪೋರ್ಟ್ನ ರಸ್ತೆಗಳಲ್ಲಿ ನೀರು ನಿಂತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಟರ್ಮಿನಲ್ಗೆ ಇದೀಗ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ ರಸ್ತೆ ತುಂಬೆಲ್ಲ ಇದೀಗ ನೀರು ತುಂಬಿದ್ದು ಅಲ್ಲಿ ಬರ್ತಾ ಇರುವಂತಹ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಏರ್ಪೋರ್ಟ್ ರಸ್ತೆ ಮಳೆ ನೀರಲ್ಲಿ ಮುಳುಗಿ ಹೋಗಿರುವಂಥದ್ದು ಅದರ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಇದರಿಂದಾಗಿ ಅಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ವ್ಯಾಪಾರಕ್ಕೆ ಅಂತ ಇಟ್ಟಿದ್ದಂತಹ ಬೂದ್ ಕುಂಬಳಕಾಯಿ ಹಣ್ಣು ತರಕಾರಿ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಒಳ್ಳೆ ವ್ಯಾಪಾರದ ನಿರೀಕ್ಷೆಯಲ್ಲಿದ್ರು ವ್ಯಾಪಾರಸ್ಥರು. ಆದರೆ ಹಣ್ಣು ತರಕಾರಿ ಬೂದ್ ಕುಂಬಳಕಾಯಿ ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದ್ದು ಸಾಕಷ್ಟು ವೆಹಿಕಲ್ಸ್ಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುವಂಥದ್ದು. ಸದ್ಯ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಟರ್ಮಿನಲ್ಗೆ ಇದೀಗ ನೀರು ನುಗ್ಗಿರೋದ್ರಿಂದಾಗಿ ಅಲ್ಲಿ ವಾಹನ ಸವಾರರಿಗೆ ಅಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಮಳೆ ನೀರಲ್ಲಿ ಹಣ್ಣು ತರಕಾರಿ ಎಲ್ಲ ಕೊಚ್ಚಿ ಹೋಗಿದೆ. ಮತ್ತೊಂದು ಕಡೆ ನಾವಿದೀಗ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ದೃಶ್ಯವನ್ನ ನೋಡ್ತಾ ಇದೀವಿ. ಅಂದ್ರೆ ಸಾಕಷ್ಟು ವಾಹನಗಳು ಅರ್ಧ ಮಳೆ ನೀರಿನಲ್ಲಿ ಮುಚ್ಚಿ ಹೋಗಿರುವಂಥದ್ದು. ಅಲ್ಲಿ ನಿಲ್ಲಿಸಿರುವಂತಹ ಬೈಕ್ಗಳೆಲ್ಲವೂ ಕೂಡ ಅರ್ಧ ಮಳೆ ನೀರಿಗೆ ಮುಳುಗಿ ಹೋಗಿದೆ. ಮತ್ತೊಂದು ಕಡೆ ವ್ಯಾಪಾರಕ್ಕಾಗಿ ಅಲ್ಲಿ ರಾಶಿ ಬೂದ್ ಕುಂಬಳಕಾಯಿ ಹಾಕಲಾಗಿತ್ತು. ಹಣ್ಣು ತರಕಾರಿ ಎಲ್ಲವನ್ನ ಇಟ್ಕೊಂಡು ವ್ಯಾಪಾರಸ್ಥರು ಒಳ್ಳೆಯ ವ್ಯಾಪಾರದ ನಿರೀಕ್ಷೆಯಲ್ಲಿದ್ರು. ಆದರೆ ಅವರ ಹಣ್ಣು ತರಕಾರಿ ಎಲ್ಲವೂ ಕೂಡ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲೇ ಒಂದು 2-3 ಅಡಿಗಳಿಗಿಂತಲೂ ಜಾಸ್ತಿ ನೀರು ನಿಂತಿರೋದ್ರಿಂದಾಗಿ ಅಲ್ಲಿ ವಾಹನ ಅಂದರೆ ಅಲ್ಲಿ ಬೈಕ್ಗಳನ್ನು ನಿಲ್ಲಿಸಿದಂಥವರು ಈಗ ಅಲ್ಲಿ ಬೈಕನ್ನು ತೆಗಿಯೋಕ್ಕಾಗದಿರೋಷ್ಟು ಮಟ್ಟಿಗೆ ಅಲ್ಲಿ ಅರ್ಧ ಬೈಕ್ಗಳೆಲ್ಲವೂ ಮಳೆ ನೀರಿನಲ್ಲಿ ಮುಚ್ಚಿ ಹೋಗಿರುವಂಥದ್ದು. ಮತ್ತೊಂದು ಕಡೆ ಈಗ ಅಲ್ಲಿ ಹಾಕಿದಂತಹ ಬೂದ್ ಕುಂಬಳಕಾಯಿ ಎಲ್ಲ ನೀರಿನಲ್ಲಿ ತೇಲ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಖುಷಿಯಲ್ಲಿ ವ್ಯಾಪಾರ ಮಾಡಬೇಕು ಅಂತ ಕಾಯ್ತಾ ಇದ್ರು. ಆದರೆ ಅವರ ಹಣ್ಣು ತರಕಾರಿ ಬೂದ್ ಕುಂಬಳಕಾಯಿ ಎಲ್ಲ ಮಳೆ ನೀರಿನಲ್ಲಿ ತೇಲ್ತಾ ಇದ್ದಂತಹ ಒಂದು ದೃಶ್ಯಗಳು ಕಂಡು ಬಂದಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಏರ್ಪೋರ್ಟ್ನ ದೃಶ್ಯ ಇದು. ಬಹುಶಃ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಈ ಹಿಂದೆ ಯಾವಾಗಲೂ ಆಗಿರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ರಸ್ತೆಯಲ್ಲೇ ಇದೀಗ ನೀರು ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ರೀತಿ ಕೆರೆಯ ರೀತಿಯಲ್ಲಿ ಆಗಿರುವಂಥದ್ದು. ಅಲ್ಲಿ ಸರಾಗವಾಗಿ ಮಳೆ ನೀರು ಹರಿದು ಹೋಗ್ತಾ ಇಲ್ಲ. ಬಂದಂತಹ ಮಳೆ ನೀರೆಲ್ಲವೂ ಕೂಡ ರಸ್ತೆಯಲ್ಲೇ ನಿಂತಿರೋದ್ರಿಂದಾಗಿ ಅಲ್ಲಿ ಬರುವಂತಹ ಪ್ರಯಾಣಿಕರು ಹಾಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಧಾರಾಕಾರವಾಗಿ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಇನ್ನು ಸಡನ್ ಆಗಿ ಜೋರಾಗಿ ಮಳೆ ಬಂದ್ರೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ನಗರದಲ್ಲಿ ಅನ್ನೋದನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ಹೊರತಾಗಿಲ್ಲ. ಏರ್ಪೋರ್ಟ್ ರಸ್ತೆಯಲ್ಲೇ ನೀರು ನಿಂತಿರುವಂಥದ್ದು. ಟರ್ಮಿನಲ್ ಒಳಗೆ ನೀರು ನುಗ್ಗಿರೋದ್ರಿಂದಾಗಿ ಅಲ್ಲಿ ವಾಹನ ಸವಾರರು ಹಾಗೆ ಬರುವಂತಹ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಒಂದು ರೀತಿ ಕೆರೆಯ ರೀತಿಯಲ್ಲಿ ಆಗಿರುವಂಥದ್ದು. ರಸ್ತೆಯಲ್ಲೇ ನೀರು ನಿಂತಿದೆ. ಸರಾಗವಾಗಿ ನೀರು ಹರಿದು ಹೋಗ್ತಾ ಇಲ್ಲ. ಹಾಗಾಗಿ ನೀರು ರಸ್ತೆಯಲ್ಲೇ ನಿಂತಿರೋದ್ರಿಂದಾಗಿ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ.
ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಈ ರೀತಿಯಾದಂತಹ